ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಉಪಚುನಾವಣೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಶಾಮನೂರು ಸಮರ್ಥ್ ಪರ ಪ್ರಚಾರ ನಡೆಸುತ್ತಿರುವ ಕೆಪಿಸಿಸಿ ಐಎನ್ಬಿಸಿಡಬ್ಲ್ಯೂಎಫ್ ರಾಜ್ಯ ಉಪಾಧ್ಯಕ್ಷರಾದ ಜಾಕಿರ್ ಹುಸೇನ್ ಹಾಗೂ ಕಾಂಗ್ರೆಸ್ ಮುಖಂಡರು ಮನೆ ಮನೆಗೆ ತೆರಳಿ ಕಾಂಗ್ರೆಸ್ ಅಭ್ಯರ್ಥಿ ಪರ ಮತಯಾಚಿಸಿದರು. ಇದೇ ಸಂದರ್ಭದಲ್ಲಿ ಅನೇಕ ಮುಖಂಡರು ಮಾತನಾಡಿ, ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಕಾಂಗ್ರೆಸ್ ಪಕ್ಷದ ಭದ್ರಕೋಟೆ. ನಮ್ಮ ಪಕ್ಷದ ಅಭ್ಯರ್ಥಿ ಗೆಲ್ಲುವುದು ನಿಶ್ಚಿತ. ನಮ್ಮ ಸರ್ಕಾರ ಬಂದ ಮೇಲೆ ನೋಡದಂತೆ ನಡೆದಿದ್ದೇವೆ. ಎಲ್ಲ ಯೋಜನೆಗಳು ಸಮರ್ಪಕವಾಗಿ ನೀಡುತ್ತಿದ್ದೇವೆ. ಜನರು ನಮ್ಮ ಪರವಾಗಿದ್ದಾರೆ. ನುಡಿದಂತೆ ನಡೆಯುವ ಸರ್ಕಾರವೆಂದರೆ ಕಾಂಗ್ರೆಸ್ ಸರ್ಕಾರ. 2 ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಲುವುದು ನಿಶ್ಚಿತ. ಇವತ್ತು ಉಪಚುನಾವಣೆ ಬಂದಿದೆ, ನೀವು ಪ್ರಚಾರದಲ್ಲಿ ಪಾಲ್ಗೊಂಡಿದ್ದೀರಾ. ಜಾಕಿರ್ ಅವರು ಏನು ಹೇಳ್ತೀರಾ? ಸರ್, ಮೂಲೆ ಹೋಗಿದ್ದೀನಿ. ದಾವಣಗೆರೆಯಲ್ಲಿ ಬಹುಮತ ಬರ್ತದೆ. 50,000 ಲೀಡಿಂಗ್ನಾಗೆ ಕಾಂಗ್ರೆಸ್ ಗೆಲ್ತಾರೆ. 50,000 ಲೀಡಿಂಗ್ ನೋಡ್ರಿ. ಎಲ್ಲ ಪ್ರತಿಯೊಂದು ಹಾಡ್ನಾಗ ಹೋಗಿದ್ದೀನಿ, ಎಲ್ಲ ಬಹುಮತ ಐತೆ. ಒಳ್ಳೆ ಲೀಡಿಂಗ್ ಕೊಡ್ತಾರೆ. ಕಾಂಗ್ರೆಸ್ ಬಿಟ್ಟು ಬೇರೆ ಯಾವುದೂ ಇಲ್ಲ. ಸುಮ್ಕೆ ಮಾತಾಡ್ತಿದ್ದಾರೆ, ಅದು ಸುಮ್ಗೆ ಸುಳ್ಳು. ಕಾಂಗ್ರೆಸ್ 50,000 ಲೀಡಿಂಗ್ ಬರ್ತದೆ. ಮತದಾರರಿಗೆ ಏನು ಹೇಳ್ತೀರಾ ಸರ್? ನಾಳೆ ನಾಡ್ದ ಒಂದು ಕಾಂಗ್ರೆಸ್ಗೆ ಓಟ್ ಕೊಡ್ರಿ. ಸರ್ಕಾರ ಅದೇ ಐತೆ, ಸಿದ್ದರಾಮಯ್ಯ ಸರ್ಕಾರ ಐತೆ. ಸುಮ್ಕೆ ಯಾರಿಗೋ ಕೊಟ್ಟು ಕಳ್ಕೊಬೇಡ್ರಿ. MLA ಅವರು ಮೊದಲಿಂದನೂ ಅವರ ತಾತ ಗೆಲ್ತಿದ್ದಾರೆ. ಇವರು ಸಮತ್ ಒಳ್ಳೆ ಹುಡುಗ, ಇನ್ನು ಅರೇ ಹುಡುಗ ಗೆದ್ದು ಒಳ್ಳೆ ಕೆಲಸ ಮಾಡ್ತಾನೆ ಅಂತ ನಾನು ನಂಬಿದ್ದೀನಿ. ಮಾಡ್ತಾರೆ. ಮುಸ್ಲಿಮ್ಸ್ ಜನ ಎಲ್ಲ 99% ಓಟ್ ಹಾಕ್ತಾರೆ ಸರ್. ಯಾವುದೇ ಅಭ್ಯಂತರ ಇಲ್ಲ. ಓಟ್ ಹಾಕ್ರಿ. ಆರೋಪ ಮಾಡ್ತಾ ಇದ್ದಾರೆ, ಇಲ್ಲ ಅಭಿವೃದ್ಧಿಗಳೇ ಆಗಿಲ್ಲ. BJP ಸುಳ್ಳು ಆರೋಪ. ಅವ್ರದ್ದು ನಾಟಕ. ಅವ್ರದ್ದು ನಿಮಗೆ ಗೊತ್ತೈತೆ, ಮಾಧ್ಯಮದವ್ರಿಗೆಲ್ಲ ಗೊತ್ತೈತೆ. ಅವ್ರ ನಾಟಕ ಏನೈತೆ ಅಂದರೆ ಏನೂ ಇಲ್ಲ. ಆಶ್ವಾಸನೆ ಸುಮ್ಕೆ ಕೊಡೋದು. ಏನಿಲ್ಲ, 15 ಲಕ್ಷ ಕೊಡ್ತೀನಿ ಅಂತ ಕೊಟ್ರಾ? ಏನೂ ಕೊಡೋಕ್ಕಾಗಲ್ಲ. ಅವ್ರ ಕೈಯಿಂದ ಏನೂ ಕೊಡೋಲ್ಲ. EVM ಮಿಷಿನಿಂದ ಸರ್ಕಾರ ಅವ್ರದ್ದು ಓಟು ತೊಗೊಂಡು ಸರ್ಕಾರ ಮಾಡಿಲ್ಲ. ಅದು ಏನು EVM ಇಂದ ಬಂದಿರೋದು ಅವರು ಅಷ್ಟೇ. ಓಟು ಗೀಟು ತೊಗೊಳೋದು ಗೊತ್ತಿಲ್ಲ. ಇದು ಕಾಂಗ್ರೆಸ್ ಎಲ್ಲ ಜಾತಿಗೆ ತಗೊಂಡು ಹೋಗ್ತಾ ಇರೋದು. ಅದು ಒಳ್ಳೆ ಸರ್ಕಾರ ಮಾಡ್ತಿದ್ದಾರೆ. 135 ಜನ MLA ಇದ್ದಾರೆ. ಆದರೂ ಸಹ ಇದು ಲೀಡಿಂಗ್ನ ಗೆಲ್ತಾರೆ. 50,000 ಲೀಡಿಂಗ್ನ ಗೆಲ್ತಾರೆ ಸರ್. ದಾವಣಗೆರೆಯಲ್ಲಿ ದಿವಂಗತ ಶಾಮನೂರು ಶಿವಶಂಕರಪ್ಪನವರು ನಿಧನ ಆದ ನಂತರ ದಾವಣಗೆರೆಯಲ್ಲಿ ಒಂದು ಚುನಾವಣೆ ಪ್ರಾರಂಭವಾಗಿದೆ. ಕಾಂಗ್ರೆಸ್ನಲ್ಲಿ ಒಂದು ಸಿದ್ಧಾಂತ ಇದೆ, ಯಾರ ಮನೆಯಲ್ಲಿ ತೀರೋದ್ರೆ ಅವರ ಫ್ಯಾಮಿಲಿಯಲ್ಲಿ ಯಾರಿಗಾದರೂ ಒಬ್ಬರಿಗೆ ಸೀಟ್ ಕೊಡಬೇಕಂತ ಒಂದು ಕಾನೂನಿದೆ. ಆದ್ದರಿಂದ ಅವರ ಮೊಮ್ಮಗನಾಗಿರ್ತಕ್ಕಂಥ ಸಮರ್ಥರವರಿಗೆ ಇಲ್ಲಿ ದಾವಣಗೆರೆಯ ಟಿಕೆಟ್ ಕೊಟ್ಟಿದ್ದಾರೆ. ಸಂಪೂರ್ಣ ದಾವಣಗೆರೆಯಲ್ಲಿ ನಾವು ಎಲ್ಲ ತಿರುಗಾಡಿ, ನಾನು ಜಾಕಿರ್ ಹುಸೇನ್, ನಮ್ಮ ಫೈರೋಜ್ ಖಾನ್ ಅವರೆಲ್ಲ ತಿರುಗಾಡಿ ಬಂದು ನೋಡಿದ್ವಿ. ಕಾಂಗ್ರೆಸ್ಸಿನ ವಾತಾವರಣ ಇದೆ. ಇಲ್ಲಿ ಕಾಂಗ್ರೆಸ್ ಗೆಲ್ಲುತ್ತೆ. ಕಾರಣ ಯಾಕಂದರೆ ಶಾಮನೂರು ಶಿವಶಂಕರಪ್ಪನವರು ಕೊಡುಗೆ ಭಾಳ ಇದೆ. ಏನಂದರೆ ಇಲ್ಲಿ ವಿದ್ಯಾಸಂಸ್ಥೆಗಳು ಮಾಡಿದ್ರು, ಹಾಸ್ಪಿಟಲ್ಗಳು ಮಾಡಿದ್ರು, ಇಂಡಸ್ಟ್ರಿ ಮಾಡಿದ್ರು. ಭಾಳಷ್ಟು ಬಡ ಜನಗಳಿಗೆ ಇದರಿಂದ ಉಪಯೋಗ ಆಗಿದೆ. ಆದ್ದರಿಂದ ದಾವಣಗೆರೆ ಅಭಿವೃದ್ಧಿ ಆಗಬೇಕಾದ್ರೆ ಶಾಮನೂರು ಶಿವಶಂಕರಪ್ಪರೇ ಕಾರಣ. ಸಮರ್ಥರವರು ಅತಿ ಹೆಚ್ಚಿನ ಲೀಡ್ನಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಗೆಲುವನ್ನು ತಂದು ಕೊಡ್ತಾರೆ ಅಂತ ಹೇಳ್ತಾ, ಮತದಾರರು ಏನು ಹೇಳ್ತೀರಾ ಸರ್? ಇನ್ನು 4 ದಿವಸ ಮಾತ್ರ ಉಳಿದಿದೆ. ಪ್ರತಿಯೊಬ್ಬ ಮತದಾರರು ಕಾಂಗ್ರೆಸ್ ಗ್ಯಾರಂಟಿ ಏನಿದೆ, ಕಾಂಗ್ರೆಸ್ 5 ಗ್ಯಾರಂಟಿಗಳು ಕೊಟ್ಟಿದ್ದಾರಲ್ಲ, ಯಾಕಂದರೆ ಬಹಳಷ್ಟು ಸ್ಲಮ್ ಇದೆ ಇಲ್ಲಿ. ಸ್ಲಮ್ಮಿಗೆಲ್ಲ ಹೋದಾಗ ಮಹಿಳೆಯರವರು ಹೇಳ್ತಿದ್ರು, ನಮಗೆ ಈ ಥರ 2,000 ರೂಪಾಯಿ ದುಡ್ಡು ಬರ್ತಿದೆ, ರೇಷನ್ ಕಾರ್ಡ್ ಆಗಿರ್ಬೋದು, ಪ್ರತಿಯೊಂದು ಕಾಂಗ್ರೆಸ್ ಸವಲತ್ತುಗಳನ್ನು ಕೊಟ್ಟಿದ್ದಾರೆ. ಆ ಕಾಂಗ್ರೆಸ್ ಸವಲತ್ತು ಕೊಟ್ಟಿರೋದ್ರಿಂದ ನಾವು ಕಾಂಗ್ರೆಸ್ಸಿಗೆ ಮತ ಹಾಕ್ತೀವಿ ಅಂತ ಹೇಳಿದ್ದಾರೆ. ಕೆಲವು ಚಿಕ್ಕ ಪುಟ್ಟ ಭಿನ್ನಾಭಿಪ್ರಾಯ ಇದ್ದಾವೆ. ನಾಳೆ ನಾಡ್ದ 2 ದಿವಸದಲ್ಲಿ ಎಲ್ಲ ಸರಿ ಹೋಗುತ್ತೆ. ಸುಮಾರು 20-25 ಸಾವಿರ ಲೀಡ್